ಪ್ರವೀಣ್, ವಿಜಯ್ ಮತ್ತು ಅಭಿಷೇಕ್ ಬಾಲ್ಯದ ಸ್ನೇಹಿತರು. ಒಂದು ಶನಿವಾರ ರಾತ್ರಿ ಅವರು ಧರ್ಮಸ್ಥಳಕ್ಕೆ ಕಾರಿನಲ್ಲಿ ಹೊರಟರು. ಬೆಂಗಳೂರಿನಿಂದ ತಡವಾಗಿ ಹೊರಟಿದ್ದರಿಂದ ರಾತ್ರಿ ಸುಮಾರು 11:45 ಆಗಿತ್ತು. ಮಳೆ ನಿರಂತರವಾಗಿ ಸುರಿಯುತ್ತಿತ್ತು. ರಸ್ತೆ ಸಂಪೂರ್ಣ ಒದ್ದೆಯಾಗಿತ್ತು. ದಟ್ಟ ಮಂಜು ರಸ್ತೆಯನ್ನು ಆವರಿಸಿತ್ತು. ಕಾರಿನ ಒಳಗೆ ಹಾಡುಗಳು ಕೇಳಿಸುತ್ತಿದ್ದವು. ಮೂವರೂ ನಗುತ್ತಾ ಮಾತನಾಡುತ್ತಿದ್ದರು. ಆದರೆ ಮಧ್ಯರಾತ್ರಿ 12:30 ಆದ ತಕ್ಷಣ ರಸ್ತೆಯ ವಾತಾವರಣ ಸಂಪೂರ್ಣ ಬದಲಾಯಿತು. ಗಾಳಿ ಜೋರಾಗಿ ಬೀಸತೊಡಗಿತು. GPS ಕೂಡ ಕೆಲಸ ಮಾಡಲಿಲ್ಲ. ಇಲ್ಲಿ ಸ್ವಲ್ಪ ವಿಚಿತ್ರವಾಗಿದೆ ಎಂದು ವಿಜಯ್ ನಿಧಾನವಾಗಿ ಹೇಳಿದ. ಅಪರಿಚಿತ ವ್ಯಕ್ತಿ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡ. ಅವನಿಗೆ ಸುಮಾರು 50 ವರ್ಷ ವಯಸ್ಸಿರಬಹುದು. ಬಿಳಿ ಪಂಚೆ, ಹಳೆಯ ಶರ್ಟ್, ಭುಜದ ಮೇಲೆ ಟವೆಲ್. ಅವನು ರಸ್ತೆಯ ಬದಿಯಲ್ಲಿ ನಿಂತು ಕೈ ತೋರಿಸಿದ. ಮಗ, ನಮ್ಮೂರು ಮುಂದೆ ಇದೆ, ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಎಂದು ಕೇಳಿದ. ಮೂವರಿಗೂ ಸ್ವಲ್ಪ ಅನುಮಾನವಾಯಿತು. ಆದರೂ ಮಾನವೀಯತೆಯಿಂದ ಅವನನ್ನು ಕಾರಿನಲ್ಲಿ ಕೂರಿಸಿಕೊಂಡರು. ಅವನು ಹಿಂದಿನ ಸೀಟಿನಲ್ಲಿ ಕುಳಿತ. ಕೆಲವು ನಿಮಿಷಗಳು ಯಾರೂ ಮಾತನಾಡಲಿಲ್ಲ. ನಂತರ ಅವನೇ ನಿಧಾನವಾಗಿ ಮಾತನಾಡಲು ಆರಂಭಿಸಿದ. ಈ ರಸ್ತೆಯಲ್ಲಿ ರಾತ್ರಿ ಯಾರೂ ನಿಲ್ಲಬಾರದು. ಯಾಕೆ ಎಂದು ಪ್ರವೀಣ್ ಕೇಳಿದ. ಇಲ್ಲಿ ಎಲ್ಲರೂ ಮನುಷ್ಯರಲ್ಲ. ಆ ಮಾತು ಕೇಳಿ ಕಾರಿನೊಳಗೆ ಮೌನ ಆವರಿಸಿತು. ವಿಜಯ್ ಹಿಂಬದಿಯ ಕನ್ನಡಿಯಲ್ಲಿ ನೋಡಿದ. ಅವನ ದೇಹ ಕಾಣುತ್ತಿತ್ತು, ಆದರೆ ಮುಖ ಮಾತ್ರ ಇರಲಿಲ್ಲ. ಕನ್ನಡಿಯಲ್ಲಿ ಖಾಲಿ ಸೀಟು ಮಾತ್ರ ಕಾಣುತ್ತಿತ್ತು. ಅವನು ಬೆಚ್ಚಿಬಿದ್ದು, ಪ್ರವೀಣ್, ಕನ್ನಡಿಯಲ್ಲಿ ಅವನು ಕಾಣುತ್ತಿಲ್ಲ ಎಂದನು. ಪ್ರವೀಣ್ ತಕ್ಷಣ ಹಿಂದಿರುಗಿ ನೋಡಿದ. ವ್ಯಕ್ತಿ ಅಲ್ಲೇ ಕುಳಿತಿದ್ದ. ಮತ್ತೆ ಕನ್ನಡಿಯಲ್ಲಿ ಹಠಾತ್ತನೆ ಕಾರಿನ ತಾಪಮಾನ ತುಂಬಾ ಕಡಿಮೆಯಾಯಿತು. ಎಲ್ಲ ಕಿಟಕಿಗಳು ಮಂಜಿನಿಂದ ಮುಚ್ಚಿಕೊಂಡವು. ಅಷ್ಟರಲ್ಲಿ ಕರ್ರ್ ಕರ್ರ್ ಯಾರೋ ಉಗುರುಗಳಿಂದ ಕಾರಿನ ಹೊರಭಾಗವನ್ನು ಗೀರುತ್ತಿರುವ ಶಬ್ದ. ಅಭಿಷೇಕ್ ಕಿಟಕಿಯಿಂದ ಹೊರಗೆ ನೋಡಿದ. ಯಾರೂ ಇರಲಿಲ್ಲ. ಆದರೆ ಗೀರುವ ಶಬ್ದ ಮಾತ್ರ ಮುಂದುವರಿಯುತ್ತಿತ್ತು. ಹಠಾತ್ತನೆ ಕಾರಿನ ಎಂಜಿನ್ ನಿಂತು ಹೋಯಿತು. ಹೆಡ್ಲೈಟ್ ಕೂಡ ಆಫ್. ಕೆಲವೇ ಕ್ಷಣಗಳ ನಂತರ ಹೆಡ್ಲೈಟ್ ಮತ್ತೆ ಹೊತ್ತಿಕೊಂಡಿತು. ರಸ್ತೆಯ ಮಧ್ಯದಲ್ಲಿ ಅದೇ ವ್ಯಕ್ತಿ ನಿಂತಿದ್ದ. ಆದರೆ ಅವನು ಕಾರಿನೊಳಗೆ ಇರಬೇಕಲ್ಲವೇ? ಹಿಂದಿನ ಸೀಟು ಖಾಲಿಯಾಗಿತ್ತು. ಬಾಗಿರುಗಳು ಲಾಕ್ ಆಗಿದ್ದವು. ಅವನು ನಿಧಾನವಾಗಿ ಕಾರಿನತ್ತ ನಡೆಯತೊಡಗಿದ. ಈ ಬಾರಿ ಅವನ ಕಣ್ಣುಗಳು ಸಂಪೂರ್ಣ ಬಿಳಿಯಾಗಿದ್ದವು. ಮುಖದಲ್ಲಿ ವಿಚಿತ್ರ ನಗು. ಪ್ರವೀಣ್ ಕಾರು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ. ಮೊದಲ ಬಾರಿ ಆಗಲಿಲ್ಲ. ಎರಡನೇ ಬಾರಿಯೂ ಆಗಲಿಲ್ಲ. ಮೂರನೇ ಬಾರಿ ಎಂಜಿನ್ ಸ್ಟಾರ್ಟ್ ಆಯಿತು. ಅವನು ವೇಗವಾಗಿ ಕಾರನ್ನು ಮುಂದೆ ಚಲಾಯಿಸಿದ. ಹಿಂದೆ ನೋಡಲು ಯಾರಿಗೂ ಧೈರ್ಯವಾಗಲಿಲ್ಲ. ಸುಮಾರು 15 ನಿಮಿಷಗಳ ನಂತರ ಒಂದು ಸಣ್ಣ ಟೀ ಅಂಗಡಿ ಕಾಣಿಸಿತು. ಮೂವರು ಅಲ್ಲೇ ಕಾರು ನಿಲ್ಲಿಸಿ ಅಂಗಡಿಯಲ್ಲಿದ್ದ ವಯಸ್ಸಾದ ವ್ಯಕ್ತಿಗೆ ನಡೆದದ್ದನ್ನೆಲ್ಲ ಹೇಳಿದರು. ಅವರು ಕೆಲಕ್ಷಣ ಮೌನವಾಗಿದ್ದರು. ನಂತರ ಗೋಡೆಯ ಮೇಲಿದ್ದ ಒಂದು ಹಳೆಯ ಫೋಟೋ ತೋರಿಸಿದರು. ಮೂವರ ಉಸಿರು ನಿಂತಂತಾಯಿತು. ಅದೇ ವ್ಯಕ್ತಿ. ಅಂಗಡಿಯವರು ಹೇಳಿದರು, ಇವರು ರಾಮಣ್ಣ. 10 ವರ್ಷಗಳ ಹಿಂದೆ ಇದೇ ರಸ್ತೆಯಲ್ಲಿ ಅಪಘಾತದಲ್ಲಿ ಸತ್ತವರು. ಅವರ ಆತ್ಮಕ್ಕೆ ಲಿಫ್ಟ್ ಕೊಟ್ಟಿದ್ದೇವೆ ಎಂದು ಹಲವರು ಹೇಳುತ್ತಾರೆ. 3 ದಿನಗಳ ನಂತರ ಪ್ರವೀಣ್ ಕಾರಿನ ಡ್ಯಾಶ್ ಕ್ಯಾಮ್ ವಿಡಿಯೋ ನೋಡಿದ. ವಿಡಿಯೋದಲ್ಲಿ ಹಿಂದಿನ ಸೀಟು ಸಂಪೂರ್ಣ ಖಾಲಿಯಾಗಿತ್ತು. ಯಾರೂ ಕುಳಿತಿರಲಿಲ್ಲ. ಆದರೆ ವಿಡಿಯೋ ಮುಗಿಯುವ ಕೊನೆಯ 5 ಸೆಕೆಂಡ್ಗಳಲ್ಲಿ ರಿಯರ್ ವ್ಯೂ ಮಿರರ್ನಲ್ಲಿ ನಿಧಾನವಾಗಿ ಒಂದು ಮುಖ ಕಾಣಿಸಿಕೊಂಡಿತು. ಅದೇ ವ್ಯಕ್ತಿ. ಅವನು ಕ್ಯಾಮರಾಕ್ಕೆ ನೇರವಾಗಿ ನೋಡಿದ. ಮಂದಹಾಸ ಮಾಡಿ ತುಟಿಗಳನ್ನು ಅಲುಗಿಸಿದ. ಮತ್ತೆ ಭೇಟಿಯಾಗೋಣ. ಅಷ್ಟರಲ್ಲೇ ವಿಡಿಯೋ ತಾನಾಗಿಯೇ ನಿಂತಿತು. ಆ ದಿನದ ನಂತರ ಆ ಡ್ಯಾಶ್ ಕ್ಯಾಮ್ ಫೈಲ್ ಮತ್ತೆ ಎಂದಿಗೂ ತೆರೆಯಲಿಲ್ಲ.